ಮಾಡೋದೇನು ಗೊತ್ತಾ? 3 ದಿನಕ್ಕಾಗುವಷ್ಟು ತರಕಾರಿ ರೇಷನ್ ಎಲ್ಲ ಹೊರಗಿಟ್ಟು ಉಳ್ಕಿದ್ನ ಕೀ ಹಾಕೊಂಡು ನನ್ನ ಜೊತೆನೆ ತಗೊಂಡೋಗ್ತೀನಿ. ಹೆಂಗೆ 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 ನಾವು? ಜಿಪುಣ ಸೊಸೆ ಕಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕಾಮಿಡಿ ಐತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಓ ಫೋನ್ ಬಂತು. ಹಲೋ, ಏನ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು ಕಣೆ ಚಿನ್ಮಣಿ. ಹೌದು, ಕಾಫಿ ಆಯ್ತಾ? ಕಾಫಿ ಕುಡಿದ್ನೋ ಇನ್ನಿಲ್ವೋ? ಈ ಫೋನಲ್ಲೇ ಮಾತಾಡ್ತಾ ಇದ್ದಾನ ಹಿಂಗ? ಅಯ್ಯೋ ಶಿವನೇ, ಇವನೇನ್ ಕಾಫಿ ಕುಡ್ದೇ ಇಲ್ಲ. ಮುಗಿತ್ ಬಿಡು ಕತಿ. ಕುಡ್ದಿಲ್ಲ ಅಂದ್ರೆ ತಣ್ಣಗಾಗಿರ್ತೈತಿ. ಇನ್ಸತ್ ಕುಡಿಬೇಕಂದ್ರೆ ಬಿಸಿ ಮಾಡ್ಕೊಂಬ ಅಂತಾನೆ. ಅಯ್ಯೋ 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 ಅಯ್ಯೋ, ಈ ಮನೆಯವ್ರಿಗೆ ಒಂದ್ ಸ್ವಲ್ಪ ರೊಕ್ಕದ ಬೆಲೆನ ಗೊತ್ತಿಲ್ಲ. ಈಗ ನೋಡು, ತಣ್ಣಗಾಗಿತ್ತಂದ್ರೆ ಹೋಗಿ ಬಿಸಿ ಮಾಡ್ಬೇಕು. ಬಿಸಿ ಮಾಡ್ಬೇಕಂದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್. ಇದೆಲ್ಲ ಬೇಕಾ? ಮತ್ತೆ ಹೊಟ್ಟೆ ಹಾಕೊಂಡ್ ಕುಂತ್ರ ಅಲ್ಲೇ ಇರ್ತೈತೆ ಅದು ಕಾಫಿ. ಅಯ್ಯೋ 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 ಅಯ್ಯೋ, ನಾ ಸುಮ್ಮನೆ ಚಾ ಕಾಸಿದ್ದೆ. ಈ ಅಪ್ಪ ಬೇರೆ ನಂಗೆ ಕಾಫಿನ ಮಾಡ್ಕೊಡಿ ವೈನಿಯರ ಅಂದ. ಅದೇ ಬೇರೆ ಕಾಫಿ ಮಾಡ್ಕೊಟ್ಟಿನಿ. ಈಗ ನೋಡಿದ ಕುಡಿಲಾರ ಹಂಗೈತಣ ಫೋನ್ ಬಿಸಿ ಮಾಡ್ಕೊಂಡು. ಅಯ್ಯೋ 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 ಅಯ್ಯೋ, ಏನ್ ಮಾಡಿ ಏನ್ ಮಾಡಿ? ರಾಹುಲ್, ಇನ್ನ ಕಾಫಿ ಕುಡ್ದಿಲ್ವಾ ನೀವು? ಹಾಂ, ಒಂದು ಸೆಕೆಂಡ್ ಕಣೆ. ವೈನೀರ್ ಬಂದಿದ್ದಾರೆ, ಮಾತಾಡ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ? ಹಾಂ, ಹೇಳ್ರಿ ವೈನೀರ. ಅಯ್ಯೋ, ಕಾಫಿ ಕುಡಿಬಾರ್ದೇನೋ? ಓ ಸಾರಿ ವೈನೀರ, ಇವಾಗ ಕುಡಿತೀನಿ ರೀ. ವೈನೀರ, ಹಾ ಹೇಳಪ್ಪ. ತಪ್ಪು ತಿಳ್ಕೊಬೇಡ್ರಿ, ಕಾಫಿ ಆರೋಗ್ಬಿಟ್ಟಿದ್ರಿ ವೈನೀರ. ಅಯ್ಯೋ, ನೀ ಏನು ಎಷ್ಟು ಫೋನಲ್ಲಿ ಬಿಸಿ ಆಗಿರ್ತೀಯ? ಸುಮ್ಮನೆ ಕಾಫಿ ಮತ್ತೆ ಬಿಸಿ ಮಾಡ್ಬೇಕಾದ್ರೆ ಸುಮ್ಮನೆ ಗ್ಯಾಸ್ ವೇಸ್ಟ್ ನೋಡು. ಇದು ಅಷ್ಟೇ ಜ್ಞಾನ ಇಲ್ಲ ಕಣೋ. ಫೋನ್ನಲ್ಲಿ ಮಾತಾಡೋ ಮುಂದೆ ಮೊದಲೇ ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಡು ಆಮೇಲೆ ಫೋನ್ನಾಗ ಮಾತಾಡ್ಬೇಕು. ಅದು ಬೇರೆ ಫೋನ್ನಾಗ ಅಷ್ಟು ಮಾತಾಡ್ತೀಯ ಮಾತಾಡ್ತೀಯ. ಅಲ್ಲ ಕಣೋ, ಕರೆನ್ಸಿಯರಿ ಎಷ್ಟು ಹಾಕಿಸಿರ್ಬೇಕು ನೀ ಫೋನ್ನಾಗ ಅಂದೆ ನಾನು. ಯಾಕ ಮಗನ ಮುಖ ಹಂಗ್ ಮಾಡಿದಿ? ಯಾಕೋ? ಓಹೋ, ನೀನು ಫೋನ್ನಾಗ ಮಾತಾಡ್ಕೊಂಡು ಕೂತಿದೀಯಾ, ಕಾಫಿ ಆರೋಗ್ಬಿಟ್ಟಿದೆ. ಅದಕ್ಕೆ ಇವಳು ಬಿಸಿ ಮಾಡಕ ಗ್ಯಾಸ್ ವೇಸ್ಟ್ ಆಗಿರುತ್ತ ಅಂತ ಹೇಳ್ತಾಳ. ಹೌದಿಲ್ಲೇನು? ಅದು ತಲೆ ಸುಮ್ಮನಿರು. ಹೋಗಮ್ಮ, ಹೋಗ್ಬಿಟ್ಟು ಸ್ವಲ್ಪ ಕಾಫಿನ ಬಿಸಿ ಮಾಡ್ಕೊಂಬ. ಅಯ್ಯೋ, ಸುಮ್ಮನೆ ವೇಸ್ಟ್, ಗ್ಯಾಸ್ ವೇಸ್ಟ್, ಎಲ್ಲ ವೇಸ್ಟ್. ಸುಡುಗಾಸಿದ್ರೆ ಮಟ ಬರೀ ರೊಕ್ಕ ಖರ್ಚು ಮಾಡೋದಾಗ ಈ ಮನೆ ಕುಟುಂಬ ಹೊಂಟು ಬಿಡೈತೆ ನೋಡು. ನಾನು ಒಬ್ಬಕ್ಕೆ ಈ ಮನೆನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು. ಅಯ್ಯೋ ದೇವರೇ, ಮತ್ತೆ ಇದನ್ನ ಕಾಫಿ ಬಿಸಿ ಮಾಡ್ಬೇಕಾ? ಸೊಸಿಯ ಬರ ಮುಂದೆ ನನಗೊಂದು ಕಪ್ ಕಾಫಿ ತಂಬವಾ? ಏನ್ರಿ ಮಾವ, ಯಾಕ ಕಿವಿ ಕೇಳಿಸ್ಕೊಳ್ತಾನೆ? ನನಗೊಂದು ಕಪ್ ಕಾಫಿ, ಅವ್ರಿಗೊಂದು ಕಪ್ ಕಾಫಿ. ಹೋಗ್ ತಗೊಂಬಾ. ಏನಕ್ಕಿರ ನಿಮ್ಗೂ ಕಾಫಿ ಇವ್ರಿಗೂ ಕಾಫಿ? ರಾಹುಲ್ ಬೇರೆ ಕಾಫಿ ಬಿಸಿ ಮಾಡ್ಕೊಡ್ಬೇಕು. ಅಯ್ಯೋ ನನ್ನ ಕರ್ಮವೇ, ನನ್ನ ಹಣೆ ಬರ್ನ ಸರಿ ಇಲ್ಲದ ಅಂತೀನ. ಈ ಮನೆಗೆ ಯಾಕಾದ್ರೂ ಸೊಸೆಯಾಗಿ ಬನ್ನಿ. ಅತ್ತಿರ ನಿಮ್ಗೆ ಸ್ವಲ್ಪ ಬುದ್ಧಿ ಐತನ್ರಿ? ಯಾಕ ಏನದು? ಅಲ್ರಿ ಅತ್ತಿರ, ಮಾವರ ಆಗಲೇ ಎರಡೆರಡು ಸತಿ ಕಾಫಿ ಕುಡ್ದಾಯ್ತು, ಮತ್ತೆ ಕಾಫಿ ತೊಗೊಂಬ ಅಂತಿರಲ್ಲ. ಏನ್ರಿ, ಹಾಲಿನ ಬೆಲೆ ಎಷ್ಟು, ಚಹಾ ಪುಡಿ ಕಾಫಿ ಪುಡಿ ಬೆಲೆ ಎಷ್ಟು, ಸಕ್ಕರೆ ಬೆಲೆ ಎಷ್ಟು, ಅದು ಬಿಟ್ಟು ನೀರ್ ಬೆಲೆ ಹಾಕ್ತೀರಿ. ನೀರಿನ ಬೆಲೆ ಎಷ್ಟೈತೆ ಅಂತ ಗೊತ್ತೈತನ್ರಿ ನಿಮಗೆ? ವೈನೀರು ನೀರಿಗೂ ಲೆಕ್ಕ ಹಾಕ್ತಾರನ? ಅದು ವೈನೀರ ಮತ್ತೆ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಹೌದು, ನೀರೇನು ಕ್ಯಾಜುವಲ್ ಆಗಿ ಸಿಗುತ್ತಲ್ಲ, ಅದಕ್ಕೂ ಲೆಕ್ಕ ಕೊಡ್ತೀನನ್ರಿ? ತಿನ್ನೇನು ಯಾಕ ರೊಕ್ಕ ಕೊಟ್ಟ ಇವಾಗ ನೀರೆಲ್ಲ ಖರೀದಿ ಮಾಡೋದು ಗೊತ್ತಿದ್ದ ನಿನಗೆ? ಅಲ್ಲೋ ಎಷ್ಟು ಸತಿ ಆಯ್ತು ಗೊತ್ತೇನೋ, ಆರೋಗ್ಯ ಏನಾಗ್ಬೇಕು ಹೇಳ? ಕಾಫಿ ಅಂದ್ರೆ ಹೀಟ್ ಆಗ್ಬಿಡುತ್ತೆ. ಅದು ಬೇರೆ ಇವರು ಆಲ್ರೆಡಿ 2 ಸತಿ ಕುಡ್ದಲ್ಲ ಕಣೋ, ಮತ್ತೆ ಬೇಕು ಕಾಫಿ ಅಂತಾರ. ಇನ್ನು ಸ್ವಲ್ಪ ಹೊತ್ತಿನಿಂದ ಮುನ್ನ ಸ್ವಲ್ಪ ಕೊಡು ಕಾಫಿ ಎಲ್ಲ ಚಾರ ಮಾಡು ಅಂತಾರ. ಎಷ್ಟು ಸತಿ ಅಂತ ಕುಡಿಯೋಕ್ಕಾಗತ್ತೆ? ಎಷ್ಟು ಉಳ್ಸಕ್ಕಾಗತ್ತೆ?
ಅದು ಈ ಮನೆನ ಉಳ್ಸಕ್ಕ ನಾನು ಒಬ್ಬಕ್ಕೆ ಶ್ರಮ ಪಡ್ತಾ ಇದೀನಿ. ಇವರಿಬ್ರು ಬರೀ ಕುಡಿಯೋದ ಮಾಡ್ತಾರ ಚಾನ. ಅಯ್ಯೋ ದೇವ್ರೆ, ಈ ಸುಮ್ಮನೆ ಚಾ ಕಸಿದ್ರೆ ಗ್ಯಾಸ್ ವೇಸ್ಟ್, ಅದು ವೇಸ್ಟ್, ಇದು ವೇಸ್ಟ್, ಎಲ್ಲ ವೇಸ್ಟ್. ಅದಕ್ಕೆ ಹೇಳಿದ್ದು. ಸರಿ ಬಿಡು, ಇವತ್ತ ರೀ ಅತ್ತಿಯರ ಮಾವರ ಇವತ್ತು ಮಾತ್ರ ಕಾಫಿ, ನಾನಂತರ 3-4 ಕಾಫಿನ ಇರುತ್ತಲ್ಲ ನಿಮ್ಗೆ ಲೆಕ್ಕ, ಅದರಲ್ಲಿ 2 ಕಾಫಿ ಕಟ್ಟು ನಿಮ್ಗೆ, ಸರಿನಾ? ಸರಿ, ಇವತ್ತಿನ ಕಾಫಿ ನಿಮಗೋಸ್ಕರ ಮನ್ನಾ ಮಾಡ್ತಾ ಇದೀನಿ. 2 ಸೆಕೆಂಡ್ ನಿಲ್ರಿ, ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೇನೆ. ಓಕೆ? ಅಯ್ಯೋ ದೇವ್ರಿ, ಇಂಥ ಕಂಜಸದರ ನಮ್ಮ ಮೊಯ್ನಿ. ಏಪ್ಪ ಮಗನ, ಬಾಯಿ ಮುಚ್ಚು. ದಿನ ಇದ ಗೋಲ್ಡ್ ನೋಡ್ ನಮ್ಮ ಮನ್ಯಾಗ ಹಿಂಗ ಕಂಜುಸ್ತನ ಮಾಡ್ತಾಳೆ. ಒಂದಲ್ಲ ಎರಡಲ್ಲ, ಆ ರೀತಿ ಕಂಜುಸ್ತನ ಮಾಡ್ತಾಳೆ. ನೀನ್ ತಿಳಿ ಕೆಲ್ಸ್ಕೊಡಪ್ಪ. ಅಲ್ವೇ, ಇಷ್ಟು ಕಂಜೂಸ್ತನ ಮಾಡಿದ್ರೆ ಹೆಂಗ? ನಾನು ಬೇರೆ ಬಂದ್ಬಿಟ್ಟೇನಿ, ಮತ್ತು ನನಗೂ ಲೆಕ್ಕ ಹಾಕ್ತಾರ ಮತ್ತೆ ಇವ್ರು. ಚೇಚ, ಹಂಗೇನಲ್ಲ ಕಣ ಅವಳು, ಹಂಗೆ ಸುಮ್ಮನೆ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದಷ್ಟ. ಸರಿ, ಇವತ್ತೇನು ನಾಷ್ಟ ಮಾಡಿಸ್ತೀನಿ ನಿಂಗೆ? ನಾಷ್ಟ ಏನಾರ ಅನ್ನಗಿನ ಉಳಿದಿದ್ರ ಚಿತ್ರಾನ್ನ ಮಾಡ್ಬಿಡ ಅಂತ ಹೇಳ್ಬೇವಾ? ಏನು ಚಿತ್ರಾನ್ನ? ಅಲ್ಲ ಮಗನ, ನಿಮ್ಮ ವೈನಿ ಕಂಜೂಸ್ತನ ಮಾಡೋದಕ್ಕೆ ಮತ್ತು ಏನಾರ ಮಾಡಂದ್ರೆ ಏನು ಅಂದ್ಗಿಂತ ಅಂತಂದು ನಿನ್ನೆ ನಾವು ಉಳಿದಿದ್ದು ಅದನ್ನ ಚಿಕನನ್ನ ಏನ ಚಿತ್ರಾನ್ನ. ಚಿತ್ರಾನ್ನ ಮಾಡೋಣಕತಿ ಏನು? ಅಯ್ಯೋ ಬಿಡ್ರಿ ಪಾಪ, ನನಗೂ ನಗು ಬರಾತೈತಿ, ಆದ್ರೆ ಶಿಟ್ಟುನು ಬರಾತೈತಿ ನೋಡು. ಅಯ್ಯೋ ಯವ್ವ, ಈಗ ಏನು ಮಾಡೋದು? ಏಪ್ಪ ಮಗನ, ಏನು ಮಾಡ್ಕೋಬೇಡ. ನಿನ್ನ ವೈನಿ ಒಳ್ಳೆ ಕೆದಾಳ, ಒಳ್ಳೆ ಅಡಿಗೆ ಮಾಡ್ತಾಳ. ಸುಮ್ಮನೆ ನಾಷ್ಟ ಏನಾರ ಮಾಡಿಸ್ತೇನೆ. ಬಡ ಬಡ ಕುಡೀರಿ ಅತ್ತ ಮಾವ, ಕುಡಿರೋ ಬೇಗ. ಮತ್ತೆ ಹರ್ತಂದ್ರ ಮತ್ತೆ ಬಿಸಿ ಮಾಡ್ಬೇಕಾಗತ್ತ. ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತ. ಬಡ ಬಡ ಕುಡಿದು ಹೊಟ್ಟೆಗೆ ಇಟ್ಕೊಂಡ್ಬಿಡ್ರಿ ಕಾಫಿನ. ಯಪ್ಪ ಕುಡಿರು ಮರಯ್ಯ, ಮತ್ತೆ ತಣ್ಣಗೈತಂತ ಬೈತಾಳ ನಮ್ಗ. ಕುಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಕಾಫಿ ಕುಡಿತಿದ್ದೀರಾ? ಕುಡಿ. ಏನೇ ಮುದ್ದಾಗಿನಿ, ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ ಪ್ಲೀಸ್? ಅಯ್ಯೋ ರೀ, ಇವಾಗ ನೀವು ಬಂದ್ರೆ ಇಷ್ಟೊತ್ತರ ಅವ್ರಿಗೆಲ್ಲ ಬಿಸಿ ಮಾಡ್ಕೊಡ್ತೀನಿ. ಅವಾಗ ಬರಕ್ಕೆ ಏನಾಗೈತೆ ನಿಮ್ಗೆ? ಈಗ ಮತ್ತೆ ಬಿಸಿ ಮಾಡ್ಕೊಂಡು ಮತ್ತೆ ಕಾಫಿ ತರ್ಬೇಕಲ್ಲ? ಆಗ್ಲೇ ಪ್ಲಾಸ್ಟ್ನಾಗ ಹಾಕಿದ್ದೆ, ಅದ ಬಿಸಿ ಇರ್ಬೇಕು. ಹೋಗಕೊಂಡು ಕೊಡ್ರಿ, ನಾನಿವಾಗ ಬಿಸಿ ಇದೀನಿ, ನಾ ಹೊರಗಡೆ ಹೋಗ್ಬರ್ತೇನೆ. ಟೆನ್ಷನ್ ಮಾಡ್ಕೊಬೇಡ ಕಣೆ. ಸರಿ ಬಿಡು, ಪ್ಲಾಸ್ಟ್ನಾಗ ಹಾಕಿದಿನ, ಹೋಲ್ ಬಿಡು ಆಯ್ತು. ಆದ್ರೆ ಹೋಗಿ ನಾನು ಕುಡಿತೀನಿ ತಗೊಂಡು. ಅದು ಯಾಕೆ ಅಷ್ಟು ಶಿಟ್ಟು ಮಾಡ್ಕೊಳತಿ? ಹೌದು, ನೀನೇ ನೋಡಿ. ನೀನು ತವ್ರ ಮನೆಗೆ ಹೊಂಟಿಯೇನ? ಹೌದಾ ನನ್ನ ಸಸಿ, ತವ್ರ ಮನೆಗೆ ಹೊಂಟಿಯೇನ? ಹೋಗ್ಬಾ. ಅಯ್ಯೋ ಅತ್ತಿರೋ, ನಾ ತವ್ರ ಮನೆಗೆ ಹೊಂಟೇನೆ ನಿಮ್ಗೆ ಹೇಳಿದ್ದೇನೆ. ಏನೋ ಪ್ಲಾನ್ ಹಾಕಿದ್ರಾ? ರೀ ನನ್ನ ಸೊಸಿ ಮೊದಲು ತವ್ರ ಮನೆಗೆ ಹೋದ್ರ ಹೋಳಿಗೆ, ಕಡುಬು, ಕರ್ಚಿಕಾಯಿ, ಶೇಂಗಾದೊಳಗೆ, ಎಳ್ಳೊಳಗೆ, ಅಯ್ಯಯ್ಯೋ ನನ್ನ ಮಗಗೆ ಚಕ್ಲಿ ಅಂದ್ರೆ ಭಾಳ ಇಷ್ಟ. ಕೊಡಬೇಳೆ, ಉದ್ದಿನಬೇಳೆ, ವಡ ಎಲ್ಲ ಮಾಡ್ಕೊಂಡು ತಿಂದ್ಬಿಡೋಣ. ಹೆಂಗಿದ್ರು ರೇಷನ್ ಕಿಚ್ಚಿಕಾಯಿ ಎಲ್ಲ ನನ್ನ ಕೈಯಾಗ ಸಿಗುತ್ತಾ? ರೀ ನನಗೆ ಭಾಳ ಖುಷಿ ಆಗೈತ್ರಿಪ್ಪ. ಯಾಕೆ? ನನ್ನ ಸೊಸಿ ತವ್ರ ಮನೆಗೆ ಹೊಂಟಾಳ, ಅದಕ್ಕೆ. ಬಿಡೆ ಪಾಪ, ಆಕಿಗೆ ತೋರ್ ಮನೆಗೆ ಹೋದ್ರ ನೀವು ಭಾಳ ಖುಷಿ ಆಗುತ್ತಾನು. ಅದು ಹಂಗಲ್ಲ ರೀಪ್ಪ, ರೇಷನ್ಕಿ ನನ್ನ ಕೈಯಾಗ ಬರ್ತಾ ನನ್ನ ಮಗಗೆ ಇಷ್ಟ ಅಂತ ಕರ್ಚಿಕಾಯಿ, ಹೋಳಿಗೆ, ಕಡುಬು, ನಿಪ್ಪಟ್ಟು, ಚಕ್ಲಿ, ರವೆ ಉಂಡಿ, ಶೇಂಗಾದುಂಡಿ. ಶಿವನೇ ಶಂಭುಲಿಂಗ, ಅಷ್ಟು ನಾನೇ ಮಾಡಿ ನನ್ನ ಮಗಗೆ ಬಡಿಸ್ಬೋದಾ? ನೀವು ತಿನ್ಬೋದಾ? ನಾನು ತಿನ್ಬೋದಾ? ಎಲ್ಲ ಒಟ್ಟು ತುಂಬ ತಿನ್ಬೋದಾ? ಹಿಂಗಂತೀರಾ? ಹಂಗತಿಯ? ಆದ್ರೂ ಪಾಪ ನಾನ್ಯಾಕ್ರಿ ತವ್ರ ಮನೆಗೆ ಹೋಗ್ಬೇಕು? ಯವ್ವ, ಈಗ ತವ್ರ ಮನೆಗೆ ಹೋಗಾನು? ತವ್ರ ಮನೆಗೆ ಹೋದ್ರೆ ಅಲ್ಲಿ ಎಣ್ಣೆ ಬೆಣ್ಣೆ ಖರ್ಚಾಗುತ್ತೆ. ಇಲ್ಲೇ ತಿಂದು ಇಲ್ಲೇ ಗಟ್ಟಿಯಾಗಿರೋಣ. ಇಲ್ಲಿ ನಾತ್ತಾಗ ಹೋಗ್ಬಿಟ್ಟ ನೀವೆಲ್ಲ ಹೋಗಿ ಕಡುಬು, ನಿಪ್ಪಟ್ಟು, ಆದು ಸುಡುಗಾಡು ಸಿದ್ದಿನ ಮಠ ಮಾಡಿ ರೇಷನ್ ಎಲ್ಲ ಖರ್ಚು ಮಾಡ್ತೀರಾ, ಗ್ಯಾಸ್ ಖರ್ಚು ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂತಾಳ ಈ ಜಿಪಣಿ. ಅಯ್ಯೋದಿ, ನಾನು ಎಲ್ಲಿ ಹೊಂಟಿಲ್ಲ ರೀ. ನೀವೇನು ಆಸೆ ಪಡಂಗಿಲ್ಲ, ಗೊತ್ತಾಯ್ತಾ? ನಾ ಏನಾರ ಅಷ್ಟು ಮೀರಿ ಏನಾದ್ರು ನಮ್ಮ
ತವ್ರ ಮನೆಗೆ ಹೋಗ್ಬೇಕು ಅಂತಂದ್ರ ಏನ್ ಮಾಡ್ತೀನಿ ಹೇಳಿ? ಏನು ಮಾಡ್ತೀಯ ನನ್ನ ಮುದ್ದು ಸಸಿಯ? ನೀವೆಲ್ಲ ತುಂಬಾ ಖುಷಿ ಪಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮ ಆರೋಗ್ಯ ನನ್ನ ಭಾಗ್ಯ. ಗೊತ್ತಲ್ಲ? ಹಂಗಾಗಿ ನಾ ಏನಾರ ಅಷ್ಟು ಏನೋ ಕಷ್ಟ ಬಂದೇ ಬಿಡ್ತಪ್ಪ. ನಾ ಹೋಗಬೇಕು ಒಂದ್ 2-3 ದಿನ ಅಂದಾಗ ನಾ ಮಾಡೋದೇನು ಗೊತ್ತಾ? 3 ದಿನಕ್ಕಾಗುವಷ್ಟು ತರಕಾರಿ ರೇಷನ್ ಎಲ್ಲ ಹೊರಗಿಟ್ಟು ಉಳ್ಕಿದ್ನ ಕೀ ಹಾಕೊಂಡು ನನ್ನ ಜೊತೆನೆ ತಗೊಂಡೋಗ್ತೀನಿ. ಹೆಂಗೆ 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 ನಾವು? ಅಲ್ರಿ ಮೈನೀರ, ನನಗೊಂದು ದೊಡ್ಡ ಕ್ವಶನ್ ಕಾಡಕತ್ತೈತೆ ನೋಡ್ರಿ. ಕೇಳಪ್ಪ, ಕೇಳು ಕೇಳು. ನೀ ಕ್ವಶನ್ ಕೇಳಕದಿ, ನಾ ಡೌಟ್ ಕ್ಲಿಯರ್ ಮಾಡಕದೀನಿ. ಕೇಳು ಕೇಳು, ಏನು ನಿನ್ ಪ್ರಶ್ನೆ? ಅದು ವೈದ್ಯರ ನಮ್ಮ ನಾನು ದುಡಿತಾನ ರೀ, ನಮ್ಮ ಅವನ ಕಡೆಯಿಂದ ಸ್ವಲ್ಪ ರೊಕ್ಕ ಇದ್ದೇ ಇರ್ತಾವೆ. ಇನ್ನು ಅಪ್ಪ ಹೊಲ ಕೆಲಸ ಆ ಕೆಲಸ ಅಂತ ಅವ್ರ ಕಡೆಯಿಂದ ರೊಕ್ಕ ಇರ್ತಾವೆ. ಈಗ ನೀವು ರೇಷನ್ ಅಕ್ಕಿ ಹಾಕ್ಕೊಂಡು ಹೋಗ್ತೀರಿ ಅಂತಂದ್ರಿ, ಒಂದೇಳೆ ಅವ್ರನ್ನ ಹೊರಗಡೆಯಿಂದ ರೇಷನ್ ತರಿಸ್ಕೊಂಡು ಮಾಡ್ಕೊಂಡು ತಿಂದ್ರೆ ಹೆಂಗಿರುತ್ತೆ? ಅದು ಹೋಗ್ಲಿ, ಹೊರಗಡೆನ ತರಿಸ್ಕೊಂಡು ತಿಂದ್ರೆ ಅವಾಗ ಏನು ಮಾಡ್ತೀರಿ? ಯಾಕ್ಲೆ ಮುಖ ಕಳನ ಹೋಯ್ತಲ್ಲ? ಏನಾಯ್ತಪ್ಪ ಇವಳಿಗೆ? ಅಲ್ಲ ಕಣೆ, ಯಾಕೆ ನಗ್ತಾ ಇದೀಯ? ನನಗೇನು ಬುದ್ಧಿ ಇಲ್ಲ ಅಂದ್ಕೊಂಡ್ಬಿಟ್ರೆ ನೀವೆಲ್ಲ ಸೇರಿ? ಮತ್ತೇನು ಮಾಡ್ತೀವ ನನ್ನ ಸೊಸೆಯ? ಮಾರ, ನಾನೇನಾರ ಹೋಗ್ಬೇಕಂದ್ರೆ ನಿಮ್ದೆಲ್ಲ ATM ಕಾರ್ಡ್ ನನ್ನ ಕೈಯಾಗ ಇರ್ತೈತ್ರಿ. ನಿಮ್ಮೆಲ್ಲ ಸ್ಯಾಲ್ರಿ ನನ್ನ ಕೈಯಲ್ಲೇ ಇರಬೇಕು. ನಾನೇನಾರ ಹೋಗ್ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಖರ್ಚನ್ನ ಕೊಟ್ಬಿಟ್ಟು ಹೋಗೋದು. ಅರ್ಥ ಆಯ್ತನ್ರಿ? ಇವಾಗ ನಿಮ್ಮ ಸ್ಯಾಲ್ರಿ ಎಲ್ಲ ನನ್ನ ಕೈಲೇ ಇರೋದು. ಇನ್ನು ಹೆಂಗೆ ಖರ್ಚು ಮಾಡ್ತೀರಾ? ನಿಮ್ಮ ಆರೋಗ್ಯ ನನ್ನ ಭಾಗ್ಯ ರೀ ಮಗರ. ಅಲ್ರಿ ವೈದ್ಯರ, ಈಗ ಇಷ್ಟ ಖರ್ಚು ಕೊಟ್ಟು ಹೋಗ್ತೀರಿ ಏನ್ರಿ? ಇವ್ರು ಹೆಂಗಿದ್ರೆ ದುಡಿತಾರಲ್ಲ, ಸ್ವಲ್ಪ ತಗರಿ ಇಟ್ಕೊಂಡ್ಬಿಟ್ಟಿದ್ರ ರೊಕ್ಕನ, ಅವಾಗ ಏನು ಮಾಡ್ತೀರಿ? ಅಯ್ಯೋ ರಾಹುಲ ರಾಹುಲ ರಾಹುಲ, ನೀನು ಹಾಲು ಕುಡಿ ಕನ್ನ ಮಾಡ್ಬಿಟ್ಟೆ ನೋಡ. ನನ್ನೇನಷ್ಟು ದಡ್ಡಿ ಮಾಡ್ಕೊಂಡ್ಬಿಟ್ರೇನ? ಯಾರ್ಯಾರಿಗೆ ಎಷ್ಟೆಷ್ಟು ಸ್ಯಾಲ್ರಿ ಐತಿ, ಯಾರ್ಯಾರಿಗೆ ಎಷ್ಟೆಷ್ಟು ಖರ್ಚು ಕೊಡ್ಬೇಕು ಅನ್ನೋದು ನನಗೆಲ್ಲ ಗೊತ್ತು. ಅಷ್ಟನ್ನ ಕೊಡೋದು, ನೋ ಎಕ್ಸ್ಟ್ರಾ ರೊಕ್ಕ. ಓಕೆ? ಏನಂತೀರ? ಆ ಕಡೆ ಮುಖ ಮಾಡಿ ಏನು ಎಷ್ಟು ಮಾಡ್ತೀರೇನ? ನಾನಂತರ ಮಾರ್ಕೆಟ್ ಹೊಂಟೀನಿ, ಬರ್ಲಾ? ಇಲ್ಲಿ ಸಾವಿ ನಿನ್ನ ನಾನು ಈ ಕಡೆ ಒಳ್ಳೆನಿ. ಸಾವಿಗಿವಿ ಅಂದ್ರೆ ಕೂತಿಗೆ ನೆಚ್ಚಿಗೆ ಬಿಡ್ತೀನಿ ಏನು? ಏ ಸಾವಿ, ಅವಳ ಜೊತೆ ನಾವು ಹೋಗು ಕೈಪಲ್ಯ ತರಕ. ಇಲ್ಲ ಅಂದ್ರೆ ಆದ್ರ ಅಳುಕು ಬೆಳಕು ಕೊಳಕು ಇರ್ತಿತ್ತಲ್ಲ ಅಂತ ತಂದಿಂದಾಳ. ಹೋಗು ಎಂತದರ್ತದ ಮತ್ತೆ ಹೊಟ್ಟಿ ಗಿಟ್ಟಿ ಕೆಡ್ಸ್ಯಾಳ. ಹೋಗು ಅವಳ ಜೊತೆ ನೀನು, ಹೆಂಗಿದ್ರು ನಿನಗೂ ವಾಕಿಂಗ್ ಆಗುತ್ತಾ? ಹಂಗಂತೀರಿ? ಸೊಸೆ, ನಾನು ಬರ್ತೇನೆ ಜೊತೆ. ಅವ್ವ ನಾನು ಬರ್ತೀನಿ ಬೇ ಮಾರ್ಕೆಟ್ಗೆ. ಬರ್ರಿ, ಹಂಗಂದ್ರೆ ಎಲ್ಲರೂ ಹೋಗಿ ಕೈಪಲ್ಯ ತರನು. ರೀ ನೀವೇನು ಆ ಕಡೆ ಮುಖಮ್ಮ ನೋಡ್ತಿದ್ದೀರಾ? ಬರ್ರಿ ಮತ್ತೆ ಕೈಪಲ್ಯ ತರಕ್ ಹೋಗೋಣ ಎಲ್ಲರೂ ಸೇರಿ.